ಡೀಸೆಲ್ ಪೆಟ್ರೋಲ್ ದರೋಡೆಯನ್ನ ಮಾಡಲಾಗಿದೆ. ನಗರದ ಹೃದಯ ಭಾಗದಲ್ಲೇ ಈ ಒಂದು ದಂಧೆ ನಡೀತಾ ಇದೆ. ನ್ಯೂಸ್ 18 ನಲ್ಲಿ ಆಯಿಲ್ ದಂಧೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಡೀಸೆಲ್ ಪೆಟ್ರೋಲ್ ದರೋಡೆಯನ್ನ ಮಾಡಲಾಗ್ತಾ ಇದೆ. ಅದು ಕೂಡ ನಗರದ ಹೃದಯ ಭಾಗದಲ್ಲೇ ಈ ದಂಧೆ ನಡೀತಾ ಇರೋದು. ನ್ಯೂಸ್ 18 ನಲ್ಲಿ ಆಯಿಲ್ ದಂಧೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಂಧೆಯಲ್ಲಿ ಪಾಲಿಕೆ ಸದಸ್ಯರೊಬ್ಬರ ಕೈವಾಡದ ಶಂಕೆಯೂ ಕೂಡ ಇಲ್ಲಿ ಬಂದಿದೆ. ದೇಸೂರಿನಿಂದ ಪೆಟ್ರೋಲ್ ಪಂಪ್ಗೆ ಹೋಗುವಂತಹ ಮಾರ್ಗ ಗಾಂಧಿನಗರದಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಿಸಿ ದರೋಡೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ಲಾರಿಗಳಿಂದ 200ಕ್ಕೂ ಅಧಿಕ ಲೀಟರ್ ಕಳ್ಳತನವನ್ನ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ಕನ್ನವನ್ನ ಹಾಕಲಾಗ್ತಾ ಇದೆ. ಪಂಪ್ ಮಾಲೀಕರಿಗೆ ಅನುಮಾನ ಬರದ ಹಾಗೆ ಕಳ್ಳತನವನ್ನ ಮಾಡಲಾಗ್ತಿದೆ. ಪೆಟ್ರೋಲ್ ಡೀಸೆಲ್ ಕಳ್ಳತನ ತಡೆಗೆ ಡಿಜಿಟಲ್ ಲಾಕ್ ಅನ್ನ ಮಾಡಲಾಗ್ತಾ ಇದ್ದು, ಲಾರಿಯ ಮೇಲ್ಭಾಗದ ಕ್ಯಾಪ್ ಅನ್ನ ಓಪನ್ ಮಾಡಿ ದರೋಡೆಯನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಆದ್ರೂ ಪೊಲೀಸರು ಮೌನಕ್ಕೆ ಶರಣಾಗಿದ್ದಾರೆ. ದಂಧೆಯಿಂದ ಅನೇಕರಿಗೆ ಹಫ್ತಾ ಹೋಗುವ ಬಗ್ಗೆಯೂ ಗುಮಾನಿ ಇದೆ. ಈಗ ಬೆಳಗಾವಿಯಲ್ಲಿ ಈ ರೀತಿಯಾದಂತಹ ಪೆಟ್ರೋಲ್ ಡೀಸೆಲ್ ಕದಿಯುವಂತಹ ದೃಶ್ಯವನ್ನ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಈಗಾಗಲೇ ಏನಾಗ್ತಾ ಇದೆ ಅನ್ನುವ ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಪಂಪ್ಗಳಿಗೆ ಹೋಗುವಂತಹ ಮಾರ್ಗದಲ್ಲಿ ಕಳ್ಳತನವನ್ನ ಮಾಡಲಾಗ್ತಾ ಇದೆ. ಗಾಂಧಿನಗರದಲ್ಲಿ ಶೆಡ್ ಅನ್ನ ನಿರ್ಮಿಸಿಕೊಂಡು ದರೋಡೆಯನ್ನ ಮಾಡಲಾಗುತ್ತೆ. ಆಲ್ಮೋಸ್ಟ್ ಪ್ರತಿ ಲಾರಿಗಳಿಂದ 200 ಲೀಟರ್ ತೈಲ ಕಳ್ಳತನ ಮಾಡಿದ್ರೆ ಅಲ್ಲಿ ಸಾವಿರಾರು ಲೀಟರ್ ಗಟ್ಲೆ ಅಲ್ಲಿ ವಾಹನಗಳಿಂದ ಕಳ್ಳತನವನ್ನ ಮಾಡಲಾಗ್ತದೆ. ಪೆಟ್ರೋಲ್ ಡೀಸೆಲ್ ನೋಡಿ, ಮೇಲ್ಗಡೆ ಅಲ್ಲಿ ಕ್ಯಾಪ್ ಅನ್ನ ತೆಗೆದು ಇವರು ದರೋಡೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಪೆಟ್ರೋಲ್ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ, ಅದರಿಂದ ಯಾರ್ಯಾರಿಗೆ ಈ ಒಂದು ಹಫ್ತಾ ಹೋಗತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ನೋಡಿ, ಒಬ್ರಲ್ಲ ಇಬ್ರಲ್ಲ, ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಮೇಲೆ ಇರುವಂತಹ ಕ್ಯಾಪ್ ಅನ್ನ ತೆಗೆದು ಅವರು ಅಲ್ಲಿ ಕ್ಯಾಪ್ ಅನ್ನ ಓಪನ್ ಮಾಡಿ ದರೋಡೆಯನ್ನ ಮಾಡ್ತಾ ಇರೋದು. ಪೆಟ್ರೋಲ್ ಡೀಸೆಲ್ ಕಳ್ಳತನಕ್ಕೆ ಡಿಜಿಟಲ್ ಲಾಕ್ ಇದ್ರೂ ಕೂಡ ಇವರು ಮಾಡ್ತಾ ಇರುವಂತಹ ಈ ಒಂದು ಕಳ್ಳತನ, ಈ ಒಂದು ದರೋಡೆಯ ವಿಚಾರ ಪೊಲೀಸರಿಗೂ ಕೂಡ ಗೊತ್ತಿದೆ. ರಾಜಾರೋಷವಾಗಿ ನಡೀತಾ ಇದೆ. ಈ ದಂಧೆ ನಡೀತಾ ಇದ್ರು ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇಲ್ಲಿ ಇನ್ನೊಂದಷ್ಟು ಅನುಮಾನಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ದಂಧೆಯಿಂದ ಅನೇಕರಿಗೆ ಹಫ್ತಾ ಹೋಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಸುಮ್ಮನೆ ಇದ್ದಾರೆ. ನಮ್ಗೆ ಬರ್ತಾ ಇದೆಯಲ್ಲ, ನಮ್ಗೆ ಬರ್ಬೇಕಾಗಿರೋದು ಏನು, ಅದು ಬರ್ತಾ ಇದೆ, ಹಾಗಾಗಿ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಹಫ್ತಾ ಯಾರ್ಯಾರಿಗೂ ಹೋಗುತ್ತೆ ಅನ್ನುವಂತಹ ವಿಚಾರ ಕೂಡ ಈಗ ಒಂದಷ್ಟು ತನಿಖೆ ಆಗ್ಬೇಕಾಗುತ್ತೆ. ಈ ವಿಚಾರದಲ್ಲಿ ಒಂದಷ್ಟು ಅನುಮಾನ ಅಂತೂ ಖಂಡಿತ ಇದರಲ್ಲಿದೆ. ಪೆಟ್ರೋಲ್ ಡೀಸೆಲ್ಗೆ ಈ ರೀತಿಯಾಗಿ ಕನ್ನ ಹಾಕುವಂಥದ್ದು, ಈ ಮೂಲಕ ದರೋಡೆ ಮಾಡುವಂತಹ ವಿಚಾರ, ಇದರಲ್ಲಿ ಈಗ ಏನೆಲ್ಲ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ನೋಡೋಣ, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಇಲ್ಲಿ ದರೋಡೆ ಆಗ್ತಾ ಇದೆ ಅನ್ನೋದು, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ ಸುಗಂಧಿ, ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ನಡೀತಾ ಇದೆ? ಪೊಲೀಸರಿಗೆ ಗೊತ್ತಿದೆಯಾ? ಹಾಗಾದ್ರೆ ಗೊತ್ತಿದ್ರು ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಸುಮ್ಮನೆ ಇರೋದು ಯಾಕೆ? ಇದರಲ್ಲಿ ಅನೇಕರಿಗೆ ಹಫ್ತಾ ಹೋಗ್ತಾ ಇದೆ ಅನ್ನೋದಾದ್ರೆ ಯಾರ್ಯಾರಿಗೆ ಹೋಗ್ತಾ ಇದೆ? ನವಿತಾ ಜೈನ್ ಕಂಡು ಕಾಣದಂತೆ ಪೊಲೀಸರಿದ್ದಾರೆ ಅಂದ್ರೆ ಅವರು ಇದ್ರ ಹಿಂದೆ ಏನಾದರೂ ಒಂದು ದೊಡ್ಡ ವ್ಯಕ್ತಿಯ ಕೈವಾಡ ಅಥವಾ ಪೊಲೀಸ್ ಇಲಾಖೆಗೆ ಏನಾದರೂ ಹಫ್ತಾ ಹೋಗ್ತಿದೆಯಾ ಅಂತಕ್ಕಂಥ ಸಹಜ ಪ್ರಶ್ನೆಗಳು ಬೆಳಗಾವಿಯಲ್ಲಿ ವ್ಯಕ್ತವಾಗ್ತದೆ. ಯಾಕಂದ್ರೆ ಹಾಡು ಹಗಲೇನೆ ಇಷ್ಟೊಂದು ದರೋಡೆ ನಡೀತಾ ಇದ್ರು ಕೂಡ ಯಾಕೆ ಮೌನ ವಹಿಸಿದ್ದಾರೆ, ಇದೆ ಗೊತ್ತಿಲ್ವಾ, ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಬೆಳಗಾವಿಯಲ್ಲಿ ಏನು ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು ಮತ್ತು ಇಂಡಿಯನ್ ಪೆಟ್ರೋಲಿಯಂನ ಒಂದು ಡಿಪೋ ಇದೆ. ಇಲ್ಲಿಂದನೇ ಏನು ಅನೇಕ ಜಿಲ್ಲೆಗಳಿಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗುತ್ತೆ. ಈ ಒಂದು ಏನು ದೇಸೂರಿನಿಂದ ಹೊರಡಂತ ಲಾರಿ ನೇರವಾಗಿ ಪೆಟ್ರೋಲ್ ಬಂಪ್ಗೆ ಹೋಗಿ ಅಲ್ಲಿ ಇದನ್ನ ಅನ್ಲೋಡಿಂಗ್ ಮಾಡಬೇಕಿತ್ತು. ಆದರೆ ಮಧ್ಯದಲ್ಲೇ ಇದಕ್ಕೆ ಏನು ಕತ್ತರಿ ಹಾಕುವಂತ ಕೆಲಸ ಅನೇಕ ವರ್ಷಗಳಿಂದ ಕೂಡ ನಡೀತಾ ಇದೆ. ಇದಕ್ಕೆ ಗೊತ್ತಿದ್ರು ಕೂಡ ಅನೇಕರು ಮೌನವಾಗಿದ್ದಾರೆ. ಅಂದ್ರೆ ಇದಕ್ಕೆ ಅವ್ರ ಜೊತೆಗೆ ಏನಾದ್ರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಮೂಡಿವೆ. ಪ್ರಮುಖವಾಗಿ ಬೆಳಗಾವಿಯ 3 ಕಡೆಯಲ್ಲಿ ಸುಭಾಷ್ ನಗರ, ಅಶೋಕ್ ನಗರ ಹಾಗೇನೆ ಗಾಂಧಿನಗರದಲ್ಲಿ ಈ ಒಂದು ದಂಧೆ ವ್ಯಾಪಕವಾಗಿ ನಡೀತಾ ಇದೆ. ಇನ್ನು ನೋಡಬಹುದು ನಮ್ಮ ದೃಶ್ಯಾವಳಿಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಸೆರೆಯಾಗಿದೆ. ನಾವು ಅಲ್ಲಿ ಹೋಗಿ ಇದನ್ನ ಸೆರೆ
ಸೆರೆ ಹಿಡಿಯೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ, ಇದು ಹೈ ರಿಸ್ಕ್ ಕೆಲಸ ಅಂತ ಹೇಳ್ಬೋದು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡೇ ಈ ಒಂದು ದಂಧೆ ನಡೀತಾ ಇದೆ. ಒಂದು ವೇಳೆ ಏನಾದರೂ ಅಚಾನಕ್ ಆಗಿ ಅಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ರೆ ಇದು ಸಂಪೂರ್ಣವಾಗಿ ಇನ್ನು ಮಾರುತಿ ನಗರವನ್ನ ಸುಟ್ಟು ಭಸ್ಮ ಮಾಡಲಿದೆ. ಯಾಕಂದ್ರೆ ಒಂದು ಟ್ಯಾಂಕರ್ ನಲ್ಲಿ ಸುಮಾರು 5,000 ಲೀಟರ್ ಅಷ್ಟು ಪೆಟ್ರೋಲ್ ಡೀಸೆಲ್ ಇರುತ್ತೆ. ಅದನ್ನ ಯಾವುದನ್ನು ಕೂಡ ಗಮನ ಹರಿಸದೆ ಈ ಒಂದು ದಂಧೆಯನ್ನ ವ್ಯಾಪಕವಾಗಿ ಮಾಡಲಾಗುತ್ತೆ. ಮತ್ತು ಈ ಒಂದು ದಂಧೆಯನ್ನ ನೋಡಿಯೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಈ ಒಂದು ದಂಧೆಗೆ ಕಡಿವಾಣ ಹಾಕೋರು ಯಾರು ಅಂತಕ್ಕಂಥ ಪ್ರಶ್ನೆ ಸದ್ಯ ಮೂಡಿದೆ. ಇದು ನನಗೆ ಬರಲ್ಲ, ಇದು ನನ್ನ ವ್ಯಾಪ್ತಿ ಅಲ್ಲ, ಇದು ನನ್ನ ಇಲಾಖೆ ಅಲ್ಲ, ನನಗೆ ಪಟ್ಟಿಲ್ಲ ಅಂತ ಹೇಳಿ ಅನೇಕರು ಹೇಳ್ತಾ ನೋಡಿದ್ರೆ ಇದ್ರಿದೆ ಏನಾದರೂ ಕೈವಾಡ ಇದೆಯಾ ಅಂತಕ್ಕಂಥ ಸಂಶಯಗಳು ಮೂಡ್ತಾ ಇವೆ. ನವಿತಾ ಜೈನ್, ಏನು ದೇಸೂರಿನಿಂದ ಹೊರಡಂತ ಲಾರಿ ನೇರವಾಗಿ ಈ ಒಂದು ಅಡ್ಡೆಗೆ ಬರುತ್ತೆ. ಅಲ್ಲಿ ಅಡ್ಡೆಯಲ್ಲಿ 3-4 ಲಾರಿಗಳು ಕ್ಯೂ ಅಲ್ಲಿ ನಿಂತ್ಕೊಳ್ತವೆ. ಒಂದಾದ್ಮೇಲೆ ಒಂದು ಲಾರಿಗಳು ಈ ಒಂದು ಏನು ಗ್ರೀನ್ ಮ್ಯಾಟ್ ನಿಂದ ಸುತ್ತಿದಂತಹ ಒಂದು ಸೆಡ್ಗೆ ಬರುತ್ತೆ. ಆ ಸೆಡ್ ನಲ್ಲಿ 3-4 ಜನ ಹತ್ತಿ ಅದನ್ನ ಪೆಟ್ರೋಲ್ ಬಂಕ್ ನಲ್ಲಿ ಯಾವ ರೀತಿ ಅದನ್ನ ಏನು ಎಷ್ಟಿದೆ ಡೀಸೆಲ್ ಅಂತೇಳಿ ಅಳತೆ ಮಾಡೋ ರೀತಿಯಲ್ಲಿ ಒಂದು ಸ್ಕೇಲ್ ಅನ್ನ ಹಾಕಿ ಅಳತೆಯನ್ನ ಮಾಡ್ತಾರೆ. ಬಳಿಕ ಪೈಪ್ ಅನ್ನ ಹಾಕಿ ಡೀಸೆಲ್ ಅನ್ನ ಅನ್ಲೋಡಿಂಗ್ ಮಾಡುತ್ತೆ. ಈ ಅನ್ಲೋಡಿಂಗ್ ಆದಂತಹ ಡೀಸೆಲ್ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬೇನಾತಿ ಸಂದರ್ಭದಲ್ಲಿ ಒಂದು ರೋಚಕ ವಿಚಾರಗಳು ಅಲ್ಲಿ ವ್ಯಕ್ತವಾಗಿವೆ. ಈ ಒಂದು ಅನ್ಲೋಡಿಂಗ್ ಆದಂತಹ ಡೀಸೆಲ್ ಸೇಲ್ ಮಾಡಕ್ಕೇನೆ ಒಂದು ಬೆಳಗಾವಿಯಲ್ಲಿ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಇದನ್ನ ಸೇಲ್ ಅನ್ನ ಮಾಡ್ತಾರೆ. ಯಾರಿಗೂ ಕೂಡ ಅದು ಗೊತ್ತಾಗಲ್ಲ. ಏನು ಕಡಿಮೆ ತೂಕದ 2,000 ಲೀಟರ್ನ ಒಂದು ವಾಹನವನ್ನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಗಳು ಸಿಗ್ತಾವೆ. ನವಿತಾ ಜೈನ್, ಇಷ್ಟಾದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಮೌನವಾಗಿರೋದು ನೋಡಿದ್ರೆ ಅದಕ್ಕೆ ಕೈವಾಡ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಈ ಬಗ್ಗೆ ನಾವು ಬೆಳಗಾವಿ ಇನ್ನು ಪೆಟ್ರೋಲಿಯಂ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿನ ಸಂಪರ್ಕ ಮಾಡಿದ್ರಿ. ಹೌದು ಸರ್, ಇದು ನಮ್ಗೆ ಗೊತ್ತಿದೆ ಅಂತಾರೆ. ಆದ್ರೆ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ. ಯಾಕೆ ದೂರು ಕೊಟ್ಟಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆ ಆಗಿದೆ. ಒಂದ್ ವೇಳೆ ದೂರು ಕೊಟ್ಟವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಸುಮಾರು 5,000 ಲೀಟರ್ ಡೀಸೆಲ್ ಪೆಟ್ರೋಲ್ ಬಂದ ಸಂದರ್ಭದಲ್ಲಿ ಅದು 5,000 ಲೀಟರ್ ಅಲ್ಲಿ ಕಡಿಮೆ ಇದ್ದ ಸಂದರ್ಭದಲ್ಲಿ ಅವರು ಏನು ಸಂಬಂಧಪಟ್ಟಂತಹ ಐಒಸಿಗಳಿಗೆ ದೂರನ್ನ ಕೊಡಬೇಕಾಗುತ್ತೆ. ದೂರು ಕೊಟ್ಟ ಸಂದರ್ಭದಲ್ಲಿ ಆ ಪೆಟ್ರೋಲ್ ಬಂಕ್ ಅನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಇಲ್ಲಿ ಎಲ್ಲಿ ದಂಧೆ ನಡೀತಾ ಇದೆ ಅಂತಂದ್ರೆ ಈಗ ದೇಸೂರಿನಿಂದ ಯಾವ್ಯಾವ ಪೆಟ್ರೋಲ್ ಬಂಕ್ ಗಳಿಗೆ ಆರ್ಡರ್ ಬಂದಂತದ್ದು ಏನು ಡೀಸೆಲ್ ಪೆಟ್ರೋಲ್ ಸಪ್ಲೈ ಮಾಡಬೇಕು, ಸಪ್ಲೈ ಮಾಡಕ್ಕೆ ಒಂದು ಏನು ಟ್ಯಾಂಕರ್ ಗಳಿಗೆ ಒಂದು ಏನು ಖಾಸಗಿ ಟ್ಯಾಂಕರ್ ಗಳಿಗೆ ಗುತ್ತಿಗೆ ಕೊಡ್ತಾರೆ. ಈ ಗುತ್ತಿಗೆ ಪಡೆದಂತಹ ಟ್ಯಾಂಕರ್ ಗಳಿಂದಲೇ ಸಾಕಷ್ಟು ಮೋಸ ನಡೀತಾ ಇದೆ. ಇದು ಆಯಿಲ್ ಕಾರ್ಪೊರೇಷನ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತಿಲ್ಲ, ಅವ್ರಿಗೂ ಗೊತ್ತಿದೆ. ಏನು ಬೆಳಗಾವಿ ಪಕ್ಕದಲ್ಲೇನೆ ರಾಷ್ಟ್ರೀಯ ಏನು ಕೇಂದ್ರದ ಪೆಟ್ರೋಲಿಯಂ ಸಚಿವರಿದ್ದಾರೆ. ಇಷ್ಟಾದರೂ ಕೂಡ ವ್ಯಾಪಕವಾಗಿ ದಂಧೆ ನಡೀತಾ ಇದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯರೊಬ್ಬರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಈ ಸತ್ಯ ಬೆಳಗಾವಿಯಲ್ಲಿ. ಆದರೂ ಕೂಡ ಏನು ಹಣದ ಆಸೆಗೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ. ನವಿತಾ ಜೈನ್, ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತ್ರೆ ಈ ಒಂದು ಕರಾಳ ದಂಧೆಯ ಸತ್ಯ ಗೊತ್ತಾಗುತ್ತೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲೇ ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರದಲ್ಲಿ ಈ ಒಂದು ದಂಧೆ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನವಿತಾ ಜೈನ್, ಇದಕ್ಕೆ ಕಡಿವಾಣ ಹಾಕೋರು ಯಾರು ಅಂತಕ್ಕಂಥ ಪ್ರಶ್ನೆಗಳು ಈಗ ಸದ್ಯ ಉದ್ಭವ ಆಗಿವೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.